ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ಹೈದ್ರಾಬಾದ್ ಟ್ರಿಪ್ಪಲ್ಲಿ ಲಾಸ್ಟ್ ಡೇ ಯಾವ್ಯಾವ ಪ್ಲೇಸ್ನ ನಾವು ನೋಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಟೆಂಪಲ್ಗೆ ಹೋಗಿರುವಂಥ ವೀಡಿಯೋಗಳು. ಸೊ ನಾವು ಲಾಸ್ಟ್ ದಿನ ಉಳಿಸ್ಕೊಂಡ್ವಿ, ಯಾಕಂದರೆ ರಾಮೋಜಿರೋ ಫಿಲಿಮ್ ಸಿಟಿ ಒನ್ ಡೇ ಫುಲ್ ಆಗುತ್ತೆ. ಹಾಗಾಗಿ ನಾವು ಲಾಸ್ಟ್ ದಿನ ಟೆಂಪಲ್ಗಳು ರನ್ನಿಂಗ್ ಮಾಡೋಣ ಅಂತೇಳಿ ಲಾಸ್ಟ್ ದಿನ ಇಟ್ಕೊಂಡಿದ್ವಿ. ಫಸ್ಟ್ ಟೆಂಪಲ್ ಹೋಗಿದ್ದೆ ನಾವು, ದಿ ಫೇಮಸ್ ಸಾಯಿಬಾಬಾ ಟೆಂಪಲ್ಲು. ಸೊ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿನ ಸಂಪ್ರದಾಯ ಅಂತೂ ನಮಗೆ ತುಂಬಾ ಇಷ್ಟ ಆಯಿತು. ಒಂದೊಂದು ಕಡೆ ಒಂದೊಂದು ರೀತಿಯ ಸಂಪ್ರದಾಯವನ್ನು ಆಚರಿಸ್ತಾರೆ. ಸೊ ಹಾಗಾಗಿ ಸಾಯಿಬಾಬಾ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಹೈದ್ರಾಬಾದ್ನ ಗಣೇಶ ಟೆಂಪಲ್. ಸೊ ಇಲ್ಲೂ ಅಷ್ಟೇ, ನಾವು ಮೊದಲು ಬರಬೇಕಾದ್ರೆ ಗಣೇಶ ಟೆಂಪಲ್ ಅಂತಲೇ ನಾವು ಬಂದಿದ್ದು. ನಮ್ಮ ಕ್ಯಾಬವರು ಕೂಡ ಇದು ಗಣೇಶ ಟೆಂಪಲ್ಲು ತುಂಬ ಫೇಮಸ್, ಪವರ್ಫುಲ್ ಅಂತಲೇ ಹೇಳಿದ್ರು. ನಾವು ಒಳಗಡೆ ಬಂದಿದ್ದ ತಕ್ಷಣವೇ ಗಣೇಶನಿಗೆ ನಮಸ್ಕಾರ ಮಾಡ್ಕೊಂಡು ಹೋದರೆ ಇಲ್ಲಿ ಎಲ್ಲ ಥರದ ದೇವರುಗಳನ್ನ ನಾವು ನೋಡ್ಬೋದು. ಸೊ ತುಂಬಾ ಖುಷಿ ಆಯಿತು. ಈಗ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಒಂದೊಂದು ರೀತಿಯ ದೇವಸ್ಥಾನಕ್ಕೆ ಹೋಗ್ತೀವಲ್ವ, ಎಲ್ಲ ದೇವರುಗಳನ್ನೂ ನಾವು ಇಲ್ಲಿ ನೋಡಿದ್ವಿ, ದೇವರ ಆಶೀರ್ವಾದ ಪಡ್ಕೊಂಡ್ವಿ. ಸೊ ತುಂಬ ಡಿಫ್ರೆಂಟ್ ಅಂತಲೇ ಅನಿಸ್ತು. ಸೊ ಹಾಗಾಗಿ ದೇವಸ್ಥಾನದೊಳಗಡೆ ಸಣ್ಣ ಪುಟ್ಟ ಅಂದರೆ ಸಣ್ಣ ಸಣ್ಣ ಗುಡಿಗಳಾಗಿ ನಿರ್ಮಿಸಿದ್ದಾರೆ. ಆ ಗುಡಿಗಳಿಗೂ ಕೂಡ ಒಬ್ಬೊಬ್ಬರು ಪೂಜಾರಿಗಳು ಕೂಡ ಇದ್ದಾರೆ ಪೂಜೆ ಮಾಡ್ಕೊಡೋದಕ್ಕೆ. ಇಲ್ಲಿನ ಪೂಜಾ ವಿಧಾನವೂ ಕೂಡ ಅಷ್ಟೇ ವಿಭಿನ್ನವಾಗಿದೆ. ಸೊ ಡಿಫ್ರೆಂಟ್ ಅಂತ ಅನಿಸ್ತು. ಸೊ ಹಾಗಾಗಿ ಇಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಈಗ ನಾವು ಹೋಗ್ತಾ ಇರೋದೇ ಬಾಲಾಜಿ ಹಿಲ್ಸ್, ಬಾಲಾಜಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಿಮಗೆ ಗೊತ್ತಿರ್ಬೋದು, ಹೈದ್ರಾಬಾದ್ ಮತ್ತು ತೆಲಂಗಾಣ ವಿಭಾಗ ಆದಮೇಲೆ ಏನಾಗುತ್ತೆ ಅಂದರೆ ತಿರುಪತಿ ಹೈದ್ರಾಬಾದ್ಗೆ ಸೇರ್ಕೊಂಡ್ಮೇಲೆ ಅಂದರೆ ಆಂಧ್ರಕ್ಕೆ ಸೇರ್ಕೊಂಡ್ಮೇಲೆ ಇಲ್ಲಿರುವಂತಹ ಬಾಲಾಜಿ ಟೆಂಪಲ್ ಮತ್ತು ಇನ್ನೊಂದು ಟೆಂಪಲ್ ಇದೆ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಎರಡನ್ನೂ ಕೂಡ ತಿರುಪತಿ ಅಷ್ಟೇ ತುಂಬ ಡೆವಲಪ್ ಮಾಡಬೇಕು ಅಂತೇಳಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ತುಂಬಾ ಖುಷಿ ಆಯಿತು. ಜಸ್ಟ್ 5 years ಅಷ್ಟೇ ಅಂತ ಇಲ್ಲಿ ನಿರ್ಮಾಣವಾಗಿರುವಂಥದ್ದು ಈ ಟೆಂಪಲು. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ತಿರುಪತಿ ಟೆಂಪಲ್ ನೋಡಿಲ್ಲ ಇದುವರೆಗೂ ಕೂಡ. ಹಾಗಾಗಿ ನನಗಂತೂ ಸ್ವರ್ಗನೇ ನೋಡಿದಷ್ಟು ಖುಷಿ ಆಯಿತು. ಎಷ್ಟು ಚೆಂದ ಇದೆ ಅಂದರೆ, ನಾನು ಟಿ ವಿಗಳಲ್ಲಿ ಮತ್ತು ಮೊಬೈಲ್ಗಳಲ್ಲಿ ನೋಡ್ತಿದ್ದೆ ವೆಂಕಟೇಶ್ವರ ತಿರುಪತಿಲಿ ಯಾವ ರೀತಿ ಇರುತ್ತೆ ವಿಗ್ರಹ ಅಂತ, ಅದೇ ರೀತಿ ನಿರ್ಮಾಣ ಮಾಡಿದ್ದಾರೆ ಒಳಗಡೆ ಅಂತೂ. ಮತ್ತು ಫೋನ್ ಅಲೌ ಇಲ್ಲ ಒಳಗಡೆ, ಹೋಗ್ತಿದ್ದಂಗೆ ಫೋನ್ನ ಈಸ್ಕೊಬಿಡ್ತಾರೆ. ಹಾಗಾಗಿ ನಾವು ದೇವಸ್ಥಾನದ ಹೊರಾಂಗಣ ಇದೆಯಲ್ಲ ಅದನ್ನು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿರುವಂಥದ್ದು. ಸೊ ಇದು ಎಂಟ್ರೆನ್ಸ್ ನಾವು ಹೋಗ್ತಾ ಇರುವಂಥದ್ದು. ಸೊ ಒಂದಕ್ಕೊಂದು ವಿಗ್ರಹ ಇಲ್ಲಿರುವಂಥದ್ದು ತುಂಬ ಡಿಫ್ರೆಂಟಾಗಿದೆ. ನೀವು ಇಲ್ಲಿ ನೋಡ್ಬೋದು, 4 ಕಡೆ ಕಳಸ ಮಂಟಪ ಇರುವಂಥದ್ದನ್ನ ನಾವು ವೀಕ್ಷಣೆ ಮಾಡ್ಬೋದು. ಹೋಗ್ತಾ ಇರುವಂತಾನೆ ಇಲ್ಲಿ ಬಾಲಾಜಿ ವಿಗ್ರಹನ ಇಟ್ಟಿದ್ದಾರೆ. ಇಲ್ಲಿ ನಾವು ನಮಸ್ಕಾರ ಮಾಡ್ಕೊಂಡು ಇವಾಗ ಮೇಲ್ಗಡೆ ಹತ್ತಿ ಹೋಗ್ತಾ ಇದ್ದೀವಿ. ಸೊ ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಮತ್ತು ಹೈದ್ರಾಬಾದಲ್ಲಿ ತುಂಬ ಬಿಸಿಲಿರೋದ್ರಿಂದ, ಯಾಕಂದರೆ ಸುಟ್ಟಿದ ತಕ್ಷಣ ಕೆಳಗಡೆ ನೆಲ ಸುಡುತ್ತಲ್ವ, ಹಾಗಾಗಿ ವೈಟ್ ಪೇಂಟ್ನ ಹಾಕಿದ್ದಾರೆ. ಅದ್ರ ಮೇಲೆ ಚೀಲದ ಮ್ಯಾಟ್ನೂ ಕೂಡ ಹಾಕಿದ್ದಾರೆ. ಆದರೂ ಕೂಡ ಕಾಲು ಸುಡುತ್ತೆ, ಬಿಸಿಲು ಜಾಸ್ತಿ ಇರುತ್ತಲ್ವ. ಮೊದಲು ಹೋಗಿದ ತಕ್ಷಣವೇ ನಾವು ಗಣೇಶ ಟೆಂಪಲ್ಗೆ ನಮಸ್ಕಾರ ಮಾಡ್ಕೊಂಡು ಈಗ ಸುತ್ತ ಒಂದು ರೌಂಡು ಎಲ್ಲನೂ ವೀಕ್ಷಣೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಾವು ನಮ್ಮ ದೇಶದಲ್ಲಿರುವಂತಹ ಎಲ್ಲ ದೇವಸ್ಥಾನ ಆಗಲಿ ಮತ್ತು ಎಲ್ಲ ಒಂದು ಐತಿಹಾಸಿಕ ಸ್ಥಳಗಳನ್ನು ವೀಕ್ಷಣೆ ಮಾಡಬೇಕು. ಮತ್ತು ಅಲ್ಲಿನ ಸಂಪ್ರದಾಯ ಬಗ್ಗೆ ನಾವು ತಿಳ್ಕೋಬೇಕು. ಬರೀ ನಮ್ಮ ಊರಲ್ಲಿ ಇರುವಂತಹ ದೇವಸ್ಥಾನಗಳೇ ತುಂಬ ಒಳ್ಳೆಯ ದೇವಸ್ಥಾನ, ಪವರ್ಫುಲ್ ದೇವಸ್ಥಾನ ಅನ್ನೋದಲ್ಲ, ಎಲ್ಲ ಕಡೆ ಇರುವಂಥದ್ದು ದೇವಸ್ಥಾನಗಳನ್ನ ನಾವು ವೀಕ್ಷಣೆ ಮಾಡಬೇಕು. ಇದನ್ನು ನೋಡಿದಾಗಲೇ ನಾನು ತಿಳ್ಕೊಂಡೆ ಇನ್ನೂ ಡಿಫ್ರೆಂಟ್ ಸ್ಟೈಲಲ್ಲಿ ಕಟ್ಟಿರುವಂಥ ಎಂತೆಂಥ ದೇವಸ್ಥಾನಗಳಿವೆ ಅಂತ ನಾವು ತಿಳ್ಕೊಂಡ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂದರೆ, ಕಾಡಿನ ಮಧ್ಯೆ ಇರುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಸುತ್ತ ನೇಚರು, ಗ್ರೀನರಿ ಇದೆ, ಮಧ್ಯದಲ್ಲಿ ಟೆಂಪಲ್ ಇರುವಂಥದ್ದು. ಮತ್ತು ನಾವು ರೋಡಿಂದ ಬರಬೇಕಾದ್ರೆ ಬೆಟ್ಟದ ಮೇಲೆ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಖುಷಿ ಆಯಿತು. ಆದರೆ ಒಳಗಡೆ ನಮಗೆ ವಿಡಿಯೋ ತೆಗೆಯೋದಕ್ಕಾಗಲಿ ಫೋನೇ ಅಲವಿಲ್ಲ. ಹೋಗ್ಬೇಕಾದ್ರೇ ಮೊಬೈಲ್ನ ಈಸ್ಕೊಬಿಡ್ತಾರೆ ಒಂದು ಟೋಕನ್ ಕೊಟ್ಟು. ಆಮೇಲೆ ದರ್ಶನ ಮಾಡ್ಕೊಂಡು ಬಂದ ಮೇಲೆ ವಾಪಸ್ ಮೊಬೈಲ್ ಕೊಡುವಂಥದ್ದು. ಹಾಗಾಗಿ ನಾವು ಸುತ್ತ ಒಂದು ವಿಡಿಯೋ ಮಾಡಿದ್ವಿ. ದೇವಸ್ಥಾನದ ಲೆಫ್ಟ್ ಸೈಡು ಆಂಜನೇಯನ ವಿಗ್ರಹನೂ ಕೂಡ ಇದೆ. ಸುತ್ತ ಈಗ ನಾವು ವಿಡಿಯೋ ಮಾಡಿಕೊಂಡು ದೇವಸ್ಥಾನಕ್ಕೂ ಕೂಡ ನಾವು ಹೋಗಿದ್ದು ಬಂದು ದೇವಸ್ಥಾನದ ಲೆಫ್ಟ್ ಸೈಡು ಇಲ್ಲಿ ವಿಷ್ಣು ಶೇಷಶಯನದ ಮೇಲೆ ಮಲಗಿರೋ ಥರದ್ದು ಒಂದು ಕಲ್ಲಲ್ಲಿ ನಿರ್ಮಾಣ ಮಾಡಿದ್ದಾರೆ, ಕೊಳನ ನಿರ್ಮಾಣ ಮಾಡಿ. ಅದನ್ನು ನೋಡಿದ್ರೆ ಸಾಕ್ಷಾತ್ ವಿಷ್ಣು ಡೈರೆಕ್ಟಾಗಿ ಏನಂದರೆ ಜೀವಂತವಾಗಿ ಮಲಗಿರೋ ಥರನೇ ಕಾಣಿಸುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. ಇದುವರೆಗೂ ಕೂಡ ನಾನು ಎಲ್ಲೂ ನೋಡಿರಲಿಲ್ಲ, ತುಂಬಾ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಸುಮಾರು 1 hour ಇಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಹೀಗೆ ವಿಡಿಯೋ ನೋಡ್ಕೊತಾ ಹೋದರೆ ನಿಮಗೆ ಕಾಣಿಸುತ್ತೆ ಶೇಷಶಯನದ ಮೇಲೆ ವಿಷ್ಣು ಮಲಗಿರುವಂಥದ್ದು.
ನೋಡಿ ಬಂತು, ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾನೇ ಇದೇ ಹೇಳಿದ್ದು ನನ್ನ ಪ್ಲೇಸ್ನ. ಸುತ್ತ ಮಂಟಪ ಇದೆ. ಎಲ್ಲರೂ ಸುತ್ತ ಮೇಲೆ ಹೋಗಿ ನಿಂತ್ಕೊಂಡು ಕೆಳಗಡೆ ಇರುವಂತಹ ಶೇಷಶಯನ ಮತ್ತು ವಿಷ್ಣುವನ್ನ ನಾವು ನೋಡ್ಬೋದು. ಪುನಃ ನಾವು ಕೆಳಗಡೆ ಹೋಗೋದಕ್ಕೂ ಕೂಡ ಪ್ಲೇಸ್ ಇದೆ. ಅಲ್ಲಿಗೂ ಕೂಡ ಹತ್ತಿರದಲ್ಲೇ ಹೋಗಿ ನಾವು ಫೋಟೋಸ್ ತೊಗೋಬೋದು. ದೇವರಿಗೆ ನಮಸ್ಕಾರ ಮಾಡಿಕೊಂಡು ಫೋಟೋಸು ಕೂಡ ನಾವು ತೊಗೊಂಡು ಬಂದ್ವಿ. ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಸುತ್ತ ಗ್ರೀನರಿ ಇದೆ, ಮಧ್ಯದಲ್ಲಿ ಟೆಂಪಲ್ ಇರುವಂಥದ್ದು. ಸೊ ತುಂಬಾ ಚೆನ್ನಾಗಿದೆ. ನಾವೀಗ ನಾನು ಟೆಂಪಲ್ ನೋಡಿಲ್ಲ ತಿರುಪತಿಗೆ ಹೋಗ್ಬೇಕಾದ್ರೂ ತಿರುಪತಿ ಸುತ್ತ ಬೆಟ್ಟ ಅಲ್ವಾ, ಬೆಟ್ಟದ ಮೇಲೆ ಇರುವಂಥದ್ದು, ಸುತ್ತ ಗ್ರೀನರಿ ಇರುತ್ತೆ, ಮಧ್ಯದಲ್ಲಿ ಟೆಂಪಲ್ ಇರುವಂಥದ್ದು. ಅದೇ ರೀತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಜೂಮ್ ಮಾಡಿ ತೋರಿಸ್ದೆ ಅಲ್ವಾ, ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಮತ್ತು ಟೆಂಪಲ್ ಮೇಲೆ ಹತ್ತಬೇಕಾದ್ರೆ ಅಲ್ಲೂ ಕೂಡ ತುಂಬ ಬಿಸಿಲಿರೋದ್ರಿಂದ ಬಿಸಿಲಾಗಬಾರ್ದು ಅಂತೇಳಿ ಸಣ್ಣ ಸಣ್ಣ ಮಂಟಪ ಥರ ಕಟ್ಟಿದ್ದಾರೆ, ಅಲ್ಲೇ ಇಳಿದು ಬರುವಂಥದ್ದು. ಮತ್ತು ಅಲ್ಲಿ ಇಳಿದು ಹೋಗಬೇಕಾದ್ರೆ ವಿಷ್ಣುವಿನ ಅವತಾರಗಳ ಒಂದೊಂದು ವಿಗ್ರಹನೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಸೊ ತುಂಬಾ ಖುಷಿಯಾಗುತ್ತೆ. ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಇನ್ನೂ ಉಳಿಸ್ಕೊಂಡು ಬರ್ತಾ ಇದ್ದಾರೆ, ನಮ್ಮ ಹಿಂದೂ ಸನಾತನ ಧರ್ಮವನ್ನು ಉಳಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದೇ ನಮಗೆ ಖುಷಿಯಾಗುತ್ತೆ. ಯಾಕಂದರೆ ಮುಂದೆ ಆಧುನಿಕ ಯುಗ ಬೆಳೆದಂಗೆಲ್ಲ ನಾವು ಅಜ್ಜಿ ಹೇಳ್ತಾರೆ, ಅಜ್ಜಿ ಅಂದರು ಎಲ್ಲರೂ ದೇವ್ರು ಮಾಡೋದೇ ಬಿಟ್ಬಿಟ್ಟಿದ್ದಾರೆ, ನಮ್ಮ ಸಂಪ್ರದಾಯನೇ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ಥರ ದೇವಾಲಯಗಳು ನಿರ್ಮಾಣವಾಗಿರೋದನ್ನು ನೋಡಿದ್ರೆ ಇನ್ನೂ ಮರ್ತಿಲ್ಲ ನಮ್ಮ ಹಿಂದೂ ಸಂಪ್ರದಾಯವನ್ನು. ಅಷ್ಟು ಚೆನ್ನಾಗಿ ರೂಢಿಸ್ಕೊಂಡು ಬರ್ತಾ ಇದ್ದಾರೆ, ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದೇ ಒಂದು ತುಂಬ ಖುಷಿಯಾಗುತ್ತೆ. ಸೊ ನೀವು ದೇವಸ್ಥಾನದ ಸುತ್ತಮುತ್ತ ಇರುವಂತಹ ಸೌಂದರ್ಯ ಎಲ್ಲ ನೋಡಿದ್ರಲ್ವ. ನೆಕ್ಸ್ಟ್ ಈಗ ನಾವು ಕಾರಲ್ಲಿ ಬಂದಿರೋದ್ರಿಂದ ದೇವಸ್ಥಾನದ ಹಿಂಭಾಗ ಬಂದು ಕಾರ್ನ ಪಾರ್ಕಿಂಗ್ ಮಾಡಿ ಬಂದಿರುವಂಥದ್ದು. ಈಗ ನಾವು ದೇವಸ್ಥಾನದ ಆಪೋಸಿಟ್ ಬರ್ತಾ ಇದ್ದೀವಿ, ದೇವಸ್ಥಾನದ ಮುಂದೆ ಇರೋವಂಥ ಪ್ಲೇಸ್ಗೆ ಕೆಳಗಡೆಗೆ ಇಳಿದು ಬರ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ರೈಟ್ ಸೈಡು ವಿಷ್ಣುವಿನ ಎಲ್ಲ ಅವತಾರದ ವಿಗ್ರಹಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ತುಂಬಾ ಖುಷಿಯಾಗುತ್ತೆ. ದೇವಸ್ಥಾನದ ಎಂಟ್ರೆನ್ಸಲ್ಲಿ ವಿಷ್ಣುವಿನ ಪಾದಕೆಗಳನ್ನು ಇಟ್ಟಿದ್ದಾರೆ. ಅಲ್ಲಿ ನಾವು ನಮಸ್ಕಾರ ಮಾಡಿಕೊಂಡು ಒಂದಷ್ಟು ಹೊರಗಡೆ ನಿಂತ್ಕೊಂಡು ನಾವು ವಿಡಿಯೋ ಮಾಡಿದ್ವಿ. ನೋಡಿ, ಕೆಳಗಡೆ ನಿಂತ್ಕೊಂಡು ವಿಡಿಯೋ ಮಾಡಿದ್ರೆ ದೇವಾಲಯ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ ಅಲ್ವಾ. ಹಾಗಾಗಿ ನಾವು ಒಂದಷ್ಟು ಫೋಟೋಸ್ಗಳನ್ನ ವೀಡಿಯೋಗಳನ್ನೆಲ್ಲ ಮಾಡಿಕೊಂಡು ಈಗ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀವಿ. ನೆಕ್ಸ್ಟ್ ಪ್ಲೇಸ್ ಯಾವುದಪ್ಪ ಅಂದರೆ ತುಂಬಾ ಫೇಮಸ್ಸು. ಬಾಲಾಜಿ ಟೆಂಪಲ್ ಯಾವ ರೀತಿ ಇದೆಯೋ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲು ಕೂಡ ಅದೇ ರೀತಿ ಇದೆ. ಆದರೆ ನಮಗೆ ಅಲ್ಲಿ ವಿಡಿಯೋ ಮಾಡ್ಕೋಬೇಕು ಅಂತಲೇ ತುಂಬಾ ಖುಷಿಯಾಯಿತು, ಆಸೆಯಿಂದನೇ ಹೋದ್ವಿ. ಅದು ಬೆಟ್ಟದ ಮೇಲೆ ಇರುವಂಥದ್ದು. ಆದರೆ ಅಲ್ಲಿಗೆ ಹೋದ ಮೇಲೆ ನಮಗೆ ತುಂಬ ನಿರಾಸೆ ಆಯಿತು. ಸ್ವರ್ಗದ ಥರ, ನಾನು ಸ್ವರ್ಗ ನೋಡಿಲ್ಲ, ಸ್ವರ್ಗ ಅಂದರೆ ಇದೇ ರೀತಿ ಇದೆಯೇನೋ ಅಂತಲೇ ಅನಿಸ್ತು ನಮಗೆ. ಯಾಕಂದರೆ ಅಷ್ಟು ಚೆಂದ ನಿರ್ಮಾಣ ಮಾಡಿದ್ದಾರೆ, ಚಿನ್ನದ ಲೇಪನದಲ್ಲಿ ಕಟ್ಟಿರೋ ಥರನೇ ಇದೆ, ಸ್ವರ್ಗನೇ ಅನಿಸ್ಬಿಡ್ತು ನಮಗಂತೂ ಹೋಗಿದ ತಕ್ಷಣವೇ. ಬಟ್ ಆ ದೇವಾಲಯದಲ್ಲೂ ಕೂಡ
ಮೊಬೈಲ್ನ ಹೊರಗಡೆ ಇಸ್ಕೊಂಡು ಇಟ್ಕೊಬಿಡ್ತಾರೆ. ಹಾಗಾಗಿ ನಾವು ವಿಡಿಯೋ ಮಾಡಲೇ ಇಲ್ಲ. ಬಟ್ ಇಲ್ಲಿನ ಒಂದು ಸಂಪ್ರದಾಯ ಹೇಳ್ತೀನಿ ನಾನು. ಇಲ್ಲಿ ಕ್ಯಾಬ್ ಡ್ರೈವರ್ ಹೇಳಿರುವಂಥದ್ದು, ಬೆಟ್ಟದ ಮೇಲೆ ಹೋಗೋದಕ್ಕಿಂತ ಮುಂಚಿತವಾಗಿ ಕೆಳಗಡೆ ವಿಷ್ಣು ಪಾದಿಕೆಯನ್ನು ಇಟ್ಟಿದ್ದಾರೆ. ಅಲ್ಲಿ 11 ರೂಪಾಯಿ ಕಾಣಿಕೆಯನ್ನು ಕಟ್ಟು, ಅಂದರೆ ಹೆಣ್ಮಕ್ಳು ಮನೆ ಗೃಹಿಣಿ ಇರ್ತಾರಲ್ಲ ಅವರು ಕಾಣಿಕೆಯನ್ನು ದೇವರಿಗೆ ಕೊಟ್ಟು ಅಲ್ಲಿ ನಮ್ಮ ಬೇಡಿಕೆ ಏನಿರುತ್ತೆ ಅದನ್ನು ಕೇಳಿಕೊಂಡ್ರೆ 100ಕ್ಕೆ 200% ಈಡೇರುತ್ತೆ. ನೀವು ಪುನಃ ಈ ದೇವಾಲಯಕ್ಕೆ ನೀವು ದರ್ಶನಕ್ಕೆ ಬರ್ತೀರಾ ಅಂತಲೇ ಹೇಳಿದ್ರು. ಸೊ ನನಗೆ ದೇವರು ಅಂದರೆ ಹೇಳಿ ಕೇಳಿ ಮೊದಲೇ ನಂಬಿಕೆ, ನನಗೆ ತುಂಬ ಭಕ್ತಿ ನನಗೆ ಹಿಂದೂ ಧರ್ಮ ಅಂದರೆ. ಹಾಗಾಗಿ ನಾನು ಇಲ್ಲಿ ಕೇಳಿಕೊಂಡು ದೇವ್ರ ಹತ್ರ ಕೇಳ್ಕೊಂಡು ಬಂದಿದ್ದೀನಿ. ನೋಡೋಣ. ಸೊ ಇಲ್ಲಿನ ದೇವಸ್ಥಾನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಂಟ್ರನ್ಸ್. ಇಷ್ಟೇ ನಾವು ವೀಡಿಯೋ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು. ಯಾಕಪ್ಪ ಅಂದರೆ ಇಲ್ಲೇ ಒಳಗಡೆ ಹೋಗುವಷ್ಟರಲ್ಲೇ ಇಲ್ಲೆಲ್ಲ ಬ್ಯಾಗಲ್ಲೆಲ್ಲ ಚೆಕ್ ಮಾಡ್ತಾರೆ. ಮತ್ತು ನಾವು ಬೋರ್ಡಲ್ಲಿ ನೋಡಿದ್ವಿ ಮೊಬೈಲ್ನ ತೊಗೊಂಡು ಹೋಗೋಂಗಿಲ್ಲ ಅಂಥೇಳಿ. ಹಾಗಾಗಿ ನಾವೇನು ಮಾಡಿದ್ವಿ, ಮೊಬೈಲ್ನ ಹೊರಗಡೆನೇ ಇಟ್ಟು ಒಳಗಡೆ. ಬಟ್ ಇನ್ನೊಂದು ಏನಪ್ಪ ಅಂದರೆ ವೀಡಿಯೋ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಸೌಂದರ್ಯವನ್ನು ನಾವು ಕಣ್ಣಲ್ಲೇ ತುಂಬಿಕೊಂಡ್ವಲ್ಲ. ವೀಡಿಯೋ ಮಾಡೋಕ್ಕೆ ಹೋದರೆ ನಾವೇನು ಮಾಡ್ಕೋತೀವಿ, ಬರೀ ವೀಡಿಯೋದಲ್ಲಿ ನಾವು ಮೊಬೈಲಲ್ಲಿ ಸೆರೆ ಇಟ್ಕೋತೀವಿ, ಆ ಸೌಂದರ್ಯನ ನಾವು ಅನುಭವಿಸಲ್ಲ. ಅದನ್ನು ವೀಡಿಯೋ ಮಾಡೋದು ಬಿಟ್ಟು ಆ ಸೌಂದರ್ಯನ ನಾವು ಎಲ್ಲ ಪ್ರತಿಯೊಂದು ಕಂಬನಾಗಲಿ ಪ್ರತಿಯೊಂದು ವಿಗ್ರಹನ ಎಲ್ಲನೂ ಕೂಡ ನಾವು ನೀಟಾಗಿ ಅಲ್ಲಿ ಬರೆದಿರುವಂಥದ್ದೆಲ್ಲ ಓದ್ಕೊಂಡು ಬರ್ತೀವಲ್ವ, ಅದೇ ತುಂಬ ಚೆಂದ ಅಂತ ನನಗೆ ಅನ್ನಿಸ್ತು. ಸೊ ಇಲ್ಲಿಗೆ ನಮ್ಮ ಟ್ರಿಪ್ಪು ಮುಗೀತು. ನೆಕ್ಸ್ಟ್ ನಾವು ಇಲ್ಲಿ ಹೋಗಬೇಕಾದ್ರೆ ಕ್ಯಾಬ್ ಡ್ರೈವರು ಒಂದು ಅಡ್ವೈಸ್ ಹೇಳಿದ್ರು ನಮಗೆ. ಹೈದ್ರಾಬಾದಲ್ಲಿ ತುಂಬ ಫೇಮಸ್ ಆಗಿರೋ ಒಂದು ಏರಿಯಾ ಇದೆ, ಅಲ್ಲಿ ನೀವು ಪರ್ಲ್ನ ಪರ್ಚೇಸ್ ಮಾಡಿ, ಸೊ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ಒಂದಷ್ಟನ್ನ ಪರ್ಚೇಸ್ ಮಾಡಿದ್ದೆ. ಇನ್ನೂ ಸ್ವಲ್ಪ ಪರ್ಚೇಸ್ ಮಾಡಬೇಕು ಅಂತ ನನಗಂತೂ ತುಂಬಾ ಆಸೆ ಇತ್ತು. ಬೇರೆಯವರೆಲ್ಲ ತುಂಬ ಪರ್ಚೇಸ್ ಮಾಡಿದರು. ಬಟ್ ನಾನು ತೊಗೊಂಡಿರೋದು ನಂಗೆ ಸಾಕಾಗಲಿಲ್ಲ. ಆದರೂ ಇನ್ನೂ ಸ್ವಲ್ಪ ಪರ್ಚೇಸ್ ಮಾಡೋಣ ಅಂದ್ಕೊಂಡು ಅವ್ರ ಜೊತೆ ಈಗ ಲಾಸ್ಟ್ ನಮಗೆ 7:30ಗೆ ಟ್ರೈನ್ ಇದ್ದಿದ್ದು. ಅಷ್ಟರಲ್ಲಿ ನಾವು ಪರ್ಚೇಸ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಬೇಕಿತ್ತು. ಹಾಗಾಗಿ ನಾವೀಗ ಹೋಗ್ತಾ ಇದ್ದೀವಿ. ಮತ್ತು ನಾನು ಹೈದ್ರಾಬಾದ್ನ ರೋಡ್ ಬಗ್ಗೆ ಹೇಳಲೇಬೇಕು. ನಾನು ಈ ವಿಡಿಯೋ ಮಾಡಿರೋದು ಇದೇ ಉದ್ದೇಶದಿಂದ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ರೋಡ್ ಇದೆ, ಮಧ್ಯದಲ್ಲಿ ಗಿಡಗಳನ್ನ ಬೆಳೆಸಿದ್ದಾರೆ. ಹೈದ್ರಾಬಾದಲ್ಲಿ ಯಾವ ರೋಡಲ್ಲಿ ನೋಡಿ ಪ್ರತಿಯೊಂದು ರೋಡಲ್ಲಿ ಈ ರೀತಿ ನೇಚರ್ ಇರೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ನಾವು ನೀರಾವರಿ ಇರುವಂತಹ ಪ್ರದೇಶ, ನೀರಿರುವಂಥ ಪ್ರದೇಶ ಆದರೆ ನಾವು ಈ ರೀತಿ ಕ್ಲೀನ್ನೆಸ್ನ ಮೇಂಟೈನ್ ಮಾಡಿಲ್ಲ. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿದ್ದಾರೆ. ನಮ್ಮ ಕನ್ನಡ ನಾಡು ಅಂದರೆ ಎಷ್ಟು ಫೇಮಸ್ ಆಗಿರುವಂಥದ್ದು. ನಾವು ಕೂಡ ಈ ರೀತಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿರುವಂಥದ್ದು. ಈಗ ನಾವು ಪರ್ಲ್ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಒಂದು ಲಾಂಗ್ ಚೈನನ್ನು ಕತ್ತಿಗೆ ಹಾಕ್ಕೊಂಡಿದ್ದೀವಿ. ಶಾಪಲ್ಲಿರುವಂಥ ಸರಗಳೆಲ್ಲ ನೋಡಿದ್ರೆ ಎಲ್ಲ ತಗೋಬೇಕು ಅಂತ ಅನಿಸ್ತಿತ್ತು. ಬಟ್ ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಅದಕ್ಕೆ ತಕ್ಕಂತೆ ನಾವು ಬಿಹೇವ್ ಮಾಡಬೇಕಲ್ವ. ಹಾಗಾಗಿ ಒಂದಷ್ಟು ಟ್ರಯಲ್ ನೋಡಿದೆ, ಆದರೆ ನಮ್ಮ ಅಮೌಂಟ್ಗೆ ತೊಗೊಳ್ಳೋಣ ಅಂತೇಳಿ. ಬಟ್ ನಮ್ಮ ಯಜಮಾನ್ರು ಹೇಳಿದ್ರು ನೀನೇ ಸಪ್ರೇಟ್ ಮುತ್ತುಗಳನ್ನ ತಗೊಂಡು ಸರ ಮಾಡಿಸ್ಕೊ, ನಿಂಗೆ ಯಾವ ಡಿಸೈನ್ ಬೇಕೋ ಆ ರೀತಿ ಚಿನ್ನನ ಜಾಯಿಂಟ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಅಡ್ವೈಸ್ ಹೇಳಿದ್ರೆ. ಹಾಗಾಗಿ ನಾನು ಒಂದಷ್ಟು ಟ್ರಯಲ್ ನೋಡಿದೆ ಅಷ್ಟೇ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಶಾಪ್ನ ಪರಿಚಯ ಮಾಡ್ಕೊಡ್ತಾಯಿದ್ದೀನಿ ನೋಡಿ. ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ಅಂದರೆ ಅವ್ರು ಹೇಳ್ತಿದ್ರು ಹಾಕೊಂಡು ನೋಡಿ ಬೇಕಿದ್ರೆ ಅಂತ. ಒಂದೇ ಒಂದು ಸರ ಅಷ್ಟೇ ಹಾಕಿದ್ದು. ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ರೂಬಿ, ಅದು ಸ್ಟೆಪ್ ಬೈ ಸ್ಟೆಪ್ ಇರುವಂಥದ್ದು ಸರ. ಸೊ ನನಗೆ ತುಂಬಾ ಇಷ್ಟ ಆಯಿತು. ನಾನು ಅಂದ್ಕೊಂಡೆ ನನ್ನ ಹತ್ರ ಸಣ್ಣ ಸಣ್ಣದು ಗೋಲ್ಡ್ ಗುಂಡುಗಳಿದೆ, ಅದ್ರ ಜೊತೆಗೆ ಗ್ರೀನ್ ಮತ್ತು ರೆಡ್ ರೂಬಿನ ಮಿಕ್ಸ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ಪು ಸರನ ಮಾಡಿಕೊಂಡ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ನಾನು ಗ್ರೀನ್ ಮತ್ತು ರೆಡ್ ರೂಬಿನ ಪರ್ಚೇಸ್ ಮಾಡಿದೆ. ಮತ್ತು ಕಿವಿಗೆ ಅಂತೇಳಿ ಒಂದು ಲೂಸು ಪರ್ಲನ್ನ ಪರ್ಚೇಸ್ ಮಾಡಿದೆ. ಸೊ ಯಾವ್ಯಾವ ರೀತಿ ಯಾವ್ಯಾವ ಥರ ಇರುವಂತಹ ಪರ್ಲು ಮತ್ತು ಮುತ್ತನ್ನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ನಾನು ಹೈದ್ರಾಬಾದ್ ಟ್ರಿಪ್ಪಿಂದ ಬಂದ ಮೇಲೆ ನಾನು ಯಾವ್ಯಾವ ರೀತಿ ಪರ್ಲನ್ನ ಪರ್ಚೇಸ್ ಮಾಡಿದೆ ಅನ್ನೋದನ್ನು ನಾನು ವೀಡಿಯೋದಲ್ಲಿ ನಿಮಗೆ ಯಾವ ವೀಡಿಯೋದಲ್ಲೂ ಹಾಕಿಲ್ಲ, ಹಾಗೆ ಅದನ್ನೇ ಸೆಪ್ರೇಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಆ ವಿಡಿಯೋವನ್ನು ವೀಕ್ಷಣೆ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಹೈದ್ರಾಬಾದ್ ಟ್ರಿಪ್ ಕಂಪ್ಲೀಟ್ ಆಯಿತು. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋನೂ ಕೂಡ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್.